Physics Part 1 Chapter Number 1 Electrical Charges and Fields. ಇವತ್ತಿಂದ ಏನು ಕಾನ್ಸೆಪ್ಟಪ್ಪ ಅಂತಂದ್ರೆ ಇಂಡಕ್ಷನ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂದರೆ ಏನಪ್ಪ, ಅದು ಏನು ಕೆಲಸ ಮಾಡ್ದೆ, ಅದರ್ಲಿಂದ ಏನಾಗ್ತಪ್ಪ ಅಂತಂತೇಳಿ ನಾವು ಇವತ್ತು ಸ್ಟಡಿ ಮಾಡೋರಿದ್ದೀವಿ. ಇಂಡಕ್ಷನ್ ಏನು ಹೇಳ್ತೈತಪ್ಪ ಅಂತೇಳಿ ಇದ್ರೊಳಗಡೆ ಏನಪ್ಪ ಅಂತಂದ್ರೆ ಇಂಡಕ್ಷನ್ ಇನ್ವಾಲ್ವ್ಸ್ ದಿ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ನ್ಯೂಟ್ರಲ್ object. When a charged object is brought closer to the neutral object, the momentum occurs without direct contact between object. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಒಂದು ನ್ಯೂಟ್ರಲ್ ಸ್ಪಿಯರ್ ಆರ್ ನ್ಯೂಟ್ರಲ್ ಆಬ್ಜೆಕ್ಟ್ ಅಂತೇಳಿ ಅನ್ಬೋದು. ಯಾವುದಪ್ಪ ನ್ಯೂಟ್ರಲ್ ಆಬ್ಜೆಕ್ಟ್ ಅಂದರೆ ಏನಪ್ಪ ಅಂತಂದ್ರೆ ಇಂಡಕ್ಷನ್ ಇನ್ವಾಲ್ವ್ಸ್ ದಿ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ನ್ಯೂಟ್ರಲ್ ಆಬ್ಜೆಕ್ಟ್ ಅಂದರೆ ಯಾವುದು? ಇದು ನ್ಯೂಟ್ರಲ್ ಆಬ್ಜೆಕ್ಟ್. ವೆನ್ ಎ ಚಾರ್ಜ್ಡ್ ಆಬ್ಜೆಕ್ಟ್ ಅಂದರೆ ಯಾವುದಪ್ಪ ಅಂತಂದ್ರೆ ಇದೇನಾದ ಚಾರ್ಜರ್ ಆಬ್ಜೆಕ್ಟ್ ಅಂದರೆ ಇಲ್ಲೇನು ಬರುತ್ತಪ್ಪ ಅಂತಂದ್ರೆ ಇದೇನು ನೆಗೆಟಿವ್ಲಿ ಚಾರ್ಜರ್ ರಾಡ್ ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಚಾರ್ಜ್ಡ್ ಆಬ್ಜೆಕ್ಟ್ ಈಸ್ ಬ್ರಾಟ್ ಕ್ಲೋಸ್ ಟು ದಿ ನ್ಯೂಟ್ರಲ್ ಆಬ್ಜೆಕ್ಟ್. ಇದಕ್ಕೇನಪ್ಪ ಅಂತಂದ್ರೆ ನ್ಯೂಟ್ರಲ್ ಆಬ್ಜೆಕ್ಟಿಗೆ ನಾವು ತೊಗೊಂಡು ಬಂದು ನಿಯರ್ ಆಗಿ ಇಟ್ಟಿವಪ್ಪ ಅಂತಂದ್ರೆ ಏನಾಗ್ಸಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ಇರಲಿಲ್ಲ ಅಂತಂದ್ರೂ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ರಾಡ್ ಏನಪ್ಪ ಅಂತಂದ್ರೆ ಒಂದು ರಾಡ್ ಆದರೆ ಅದರೊಳಗಡೆ ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ಅದಾವ. ಇಲ್ಲಿ ಮತ್ತು ನ್ಯೂಟ್ರಲ್ ಆಬ್ಜೆಕ್ಟ್ನಾಗ ಒಂದು ಸ್ಪಿಯರ್ ಅದ. ಆ ಸ್ಪಿಯರ್ ಏನಪ್ಪ ಕೆಳಗಿದು ಮಾಡಿದದ. ಒಂದು ಸೈಡ್ ಪಾಸಿಟಿವ್ ಎಲೆಕ್ಟ್ರಾನ್ಸ್ಗಳು ಅದಾವ, ಒಂದು ಸೈಡ್ ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ಅದಾವ. ಏನು ಮಾಡ್ತಾರಪ್ಪ ಅಂತಂದ್ರೆ ಚಾರ್ಜರ್ ರಾಡನ್ನು ತೊಗೊಂಡೋಗಿ ಸ್ಪಿಯರಿಗೆ ಮಿಡಲ್ದಾಗ ಇಟ್ಟಾಗ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳು ಏನಪ್ಪ ಅಂತಂದ್ರೆ ಲೆಫ್ಟ್ ಸೈಡಿಗೇನು ಪಾಸಿಟಿವ್ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಅದಾವ, ರೈಟ್ ಸೈಡು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಅದಾವ. ಆದ್ರೆ ರಾಡ್ ಟಚ್ ಮಾಡಲಿಲ್ಲ ಅಂದರೂ ಕೂಡ ಏನಾಗ್ತಾವಪ್ಪ ಅಂತಂದ್ರೆ ನೆಗೆಟಿವ್ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳು ಏನಾಗ್ತವ ಸ್ಪಿಯರ್ ಒಳಗಡೆ ಟ್ರಾನ್ಸ್ಫರ್ ಆಗ್ತದೆ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಇಂಡಕ್ಷನ್ ಅಂತಾರೆ. ಇಂಡಕ್ಷನ್ ಚಾರ್ಜ್ ಸಪ್ರೇಷನ್ ಆರ್ ಎ ಟೆಂಪ್ರರಿ ಚಾರ್ಜಿಂಗ್, ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಇಂಡಕ್ಷನ್ ಚಾರ್ಜ್ ಸಪ್ರೇಷನ್ ಅಂತಾರೆ. ಇಲ್ಲೇನು ಹೇಳ್ತೈತಪ್ಪ ಅಂತಂದ್ರೆ ಫಸ್ಟ್ ಪಾಯಿಂಟ್ ಏನು ಹೇಳ್ತದೆ, ವೆನ್ ಎ ನೆಗೆಟಿವ್ಲಿ ಚಾರ್ಜ್ಡ್ ರಾಡ್ ಈಸ್ ಬ್ರಾಟ್ ಕ್ಲೋಸರ್ ಟು ದಿ ನ್ಯೂಟ್ರಲ್ ಮೆಟಲ್ ರಾಡ್, ದ ಎಲೆಕ್ಟ್ರಾನ್ಸ್ ಇನ್ ದಿ ನ್ಯೂಟ್ರನ್ ರಾಡ್ ಮೂವ್ ಟು ದಿ ಒನ್ ಸೈಡ್ ಆಫ್ ದಿ ಆಬ್ಜೆಕ್ಟ್. ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಆಬ್ಜೆಕ್ಟ್ ಅದ. ಇದೇನಾದಪ್ಪ ಅಂತಂದ್ರೆ ಆಬ್ಜೆಕ್ಟ್ ಒಂದು ಸ್ಪಿಯರ್ ಅದ. ಈ ಸ್ಪಿಯರ್ ಈಗ ಏನಪ್ಪ ಅಂತಂದ್ರೆ ಬಾಟಮ್ನಾಗ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಅದಾವ, ಪ್ರೋಟಾನ್ಸ್ ಅದಾವ. ಇಲ್ಲಿ ಏನಪ್ಪ ಅಂತಂದ್ರೆ ನೆಗೆಟಿವ್ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳು ಅದಾವ. ಏನಾಗ್ತೈತಪ್ಪ ಅಂತಂದ್ರೆ ರಾಡ್ ಏನೈತಪ್ಪ ಅಂತಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳು ಇದ್ದಾಗ ಯಾವಾಗ ಸ್ಪಿಯರಿಗೆ ಬಾಟಮ್ ಸೈಡನ್ನು ಕ್ಲೋಸ್ ತೊಗೊಂಡೋಗ್ತಾನೆ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ಇರಲಿಲ್ಲ ಅಂತಂದ್ರೂ ಕೂಡ ಈ ಚಾರ್ಜ್ಗಳು ಸ್ಪಿಯರ್ ಒಳಗಡೆ ಟ್ರಾನ್ಸ್ಫರ್ ಆಗ್ತದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಏನಂತಾನೆ, ಎಲೆಕ್ಟ್ರಾನ್ಸ್ ಮೂವ್ ಬ್ಯಾಕ್ ವಿತ್ ವೆನ್ ದಿ ಚಾರ್ಜ್ ಆಬ್ಜೆಕ್ಟ್ ಈಸ್ ರಿಮೂವ್ಡ್. ಏನಂತಾನಪ್ಪ ಅಂತಂದ್ರೆ ದ ಎಲೆಕ್ಟ್ರಾನ್ ಮೂವ್ ಬ್ಯಾಕ್ ವೆನ್ ಎ ಚಾರ್ಜ್ಡ್ ಆಬ್ಜೆಕ್ಟ್ ಈಸ್ ರಿಮೂವ್ಡ್. ಯಾವಾಗ ನಾವು ಏನಪ್ಪ ಅಂತಂದ್ರೆ ಯಾವುದು ಒಂದು ನಮ್ಮದು ಸ್ಪಿಯರ್ ಅದ, ಈಗ ಏನಪ್ಪ ಅಂತಂದ್ರೆ ಇದು ನ್ಯೂಟ್ರಲ್ ಮೆಟಲ್ ಸ್ಪಿಯರ್ ಅದ. ನ್ಯೂಟ್ರಲ್ ಮೆಟಲ್ ಸ್ಪಿಯರ್ ಯಾವಾಗ ಚಾರ್ಜ್ ಆಗ್ತದೆ ಅವಾಗ ಏನಾಗ್ಸಪ್ಪ ಅಂತಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳು ಏನಿರ್ತಾವ ರಾಡ್ ಒಳಗಡೆ ಮತ್ತೆ ಏನಪ್ಪ ಅಂತಂದ್ರೆ ವಾಪಸ್ಸು ರಾಡ್ ಒಳಗೆ ಹೋಗ್ತಾವ. ಅದೇ ರೀತಿ ಏನಪ್ಪ ಅಂತಂದ್ರೆ ದಿಸ್ ಈಸ್ ಅ ಟೆಂಪರರಿ ಚಾರ್ಜ್. ಇದು ಯಾವಾಗಲೂ ಟೆಂಪರರಿ ಚಾರ್ಜ್, ಇದು ಪರ್ಮನೆಂಟ್ ಚಾರ್ಜ್ ಅಲ್ಲ. ಫೋರ್ತ್ ಪಾಯಿಂಟ್ ಏನಂತಾನೆ, ದೇರ್ ಈಸ್ ಎ ನೋ ಚೇಂಜ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದಿ ಆಬ್ಜೆಕ್ಟ್, ಸೊ ಓವರ್ವೆಲ್ ದಿ ಆಬ್ಜೆಕ್ಟ್ ರಿಮೇನ್ಸ್ ನ್ಯೂಟ್ರಲ್. ಅಂದ್ರೆ ದೇರ್ ಈಸ್ ಎ ನೋ ಚೇಂಜ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದಿ ಆಬ್ಜೆಕ್ಟ್. ಏನಪ್ಪ ಅಂತಂದ್ರೆ ನಮ್ದೇನು ಆಬ್ಜೆಕ್ಟ್ ಅದ, ಆಬ್ಜೆಕ್ಟ್ ಒಳಗಡೆ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ನಂಬರ್ಗಳು ಎಂದೂ ಚೇಂಜ್ ಆಗಂಗಿಲ್ಲ. ಆದ್ರೆ ಏನಪ್ಪ ಅಂತಂದ್ರೆ ಸೊ ಓವರ್ವೆಲ್ ದ ಆಬ್ಜೆಕ್ಟ್ ರಿಮೇನ್ ನ್ಯೂಟ್ರಲ್. ಏನಪ್ಪ ಅಂತಂದ್ರೆ ಆಬ್ಜೆಕ್ಟ್ ಯಾವಾಗಲೂ ನ್ಯೂಟ್ರಲ್ ಆಗಿ ಫೈಂಡ್ ಔಟ್ ಆಗ್ತದೆ. ಇಲ್ಲಪ್ಪ ಇಲ್ಲಿ ಏನೈತಪ್ಪ ಅಂತಂದ್ರೆ ನ್ಯೂಟ್ರಲ್ ಮೆಟಲ್ ಸ್ಪಿಯರ್ ಅದ. ಇಲ್ಲಿ ಏನೈತಪ್ಪ ಅಂತಂದ್ರೆ ಪರ್ಮನೆಂಟ್ ಚಾರ್ಜಿಂಗ್ ಅದ. ಪರ್ಮನೆಂಟ್ ಚಾರ್ಜಿಂಗ್ನಾಗ ಏನೈತಪ್ಪ ಅಂತಂದ್ರೆ ವೆನ್ ಯು ಕ್ಯಾನ್ ಟೇಕ್ ಎ ಟೆಂಪ್ರರಿ ಚಾರ್ಜ್ಡ್ ಆಬ್ಜೆಕ್ಟ್ ಆ್ಯಂಡ್ ಗ್ರೌಂಡೆಡ್ ಇಟ್ ದಿ ಚಾರ್ಜ್ಡ್ ಆಬ್ಜೆಕ್ಟ್ ರಿಟರ್ನ್ ಇಟ್ಸ್ ಚಾರ್ಜಸ್, ದಿಸ್ ಇಸ್ ಕಾಲ್ಡ್ ಆಸ್ ಎ ಪರ್ಮನೆಂಟ್ ಚಾರ್ಜಿಂಗ್ ಇಂಡಕ್ಷನ್. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಪರ್ಮನೆಂಟ್ ಚಾರ್ಜಿಂಗ್ ಇಂಡಕ್ಷನ್ ಒಳಗಡೆ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲೇನು ಆಲ್ರೆಡಿ ಒಂದು ಏನದ ನ್ಯೂಟ್ರಲ್ ಸ್ಪಿಯರ್ ಅದ.
ಬಿ ಒಳಗೆ ಏನದಪ್ಪ ಅಂತಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ರಾಡು ಚಾರ್ಜ್ಡ್ ದಿ ಸ್ಪಿಯರ್. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಒಂದು ಸ್ಪಿಯರ್ ಅದ, ಒಂದು ಲೆಫ್ಟ್ ಸೈಡಿಗೆ ಏನಪ್ಪ ಅಂತಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನ್ಸ್ಗಳದಾವ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳದಾವ. ಏನಪ್ಪ ರಾಡ್ ಏನಪ್ಪ ಅಂತಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಅದ. ಯಾವಾಗ ಒಂದು ಸ್ಪಿಯರಿಗೆ ನಿಯರಾಗಿ ತೊಗೊಂಡು ಹೋದಾಗ ಏನಾಗ್ತೈತಪ್ಪ ಅಂತಂದ್ರೆ ಈ ಸ್ಪಿಯರ್ ಏನಾಗ್ತೈತಿ ಚಾರ್ಜ್ಡ್ ಆಗ್ತೈತಿ. ಯಾಕಂದ್ರೆ ಪಾಸಿಟಿವ್ ರಿಪಲ್ಷನ್ ಆಗ್ತದೆ, ನೆಗೆಟಿವ್ ರಿಪಲ್ಷನ್ ಆಗ್ತದೆ. ಆದ್ರೆ ನೆಗೆಟಿವ್ ಪಾಸಿಟಿವ್ ಏನಾಗ್ತದೆ ಅಟ್ರಾಕ್ಷನ್ ಆಗ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಚಾರ್ಜ್ ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಥರ್ಡ್ ಒನ್ ಒಳಗಡೆ ಏನೈತಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ಲೀವ್ ದಿ ಸ್ಪಿಯರ್ ಥ್ರೂ ದಿ ಕಂಡಕ್ಟಿಂಗ್ ವೈರ್. ಏನಪ್ಪ ಅಂತಂದ್ರೆ ಒಂದು ಸ್ಪಿಯರನ್ನು ಇಂಡಕ್ಷನ್ ಮಾಡಿದಾಗ ಇಲ್ಲೇನಪ್ಪ ಪಾಸಿಟಿವ್ಲಿ ಚಾರ್ಜಡ್ ಪ್ರೋಟಾನ್ಸ್ಗಳದಾವ, ನೆಗೆಟಿವ್ ಚಾರ್ಜಡ್ ಎಲೆಕ್ಟ್ರಾನ್ಸ್ಗಳದಾವ. ಇಲ್ಲೇನಪ್ಪ ಅಂತಂದ್ರೆ ಅರ್ಥಿಂಗ್ ಗ್ರೌಂಡೆಡ್ ಮಾಡಿದಾದ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಗ್ರೌಂಡೆಡ್ ಮಾಡಿದಾಗ ಒಂದು ನೆಗೆಟಿವ್ ಎಲೆಕ್ಟ್ರೋಡನ್ನು ತೊಗೊಂಡೋಗಿ ನಿಯರ್ ಸ್ಪಿಯರಿಗೆ ಇಟ್ಟಾಗ ಏನಾಗ್ತೈತಪ್ಪ ಅಂತಂದ್ರೆ ನೆಗೆಟಿವ್ ಪಾಸಿಟಿವ್ ಈಸ್ ಅ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ ವಿಲ್ ಬಿಕಮ್ ಟು ದಿ ಅಟ್ರಾಕ್ಟ್ ವಿತ್ ಈಚ್ ಅದರ್. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಕಲ್ ಚಾರ್ಜ್ ಆಗ್ತದೆ. ಎಲೆಕ್ಟ್ರಿಕಲ್ ಚಾರ್ಜ್ ಆದಾಗ ನೆಗೆಟಿವ್ ಎಲೆಕ್ಟ್ರಾನ್ಸ್ ಏನಿರ್ತಾವ ಅವು ಏನಾಗ್ತದೆ ಗ್ರೌಂಡೆಡ್ ಆಗ್ತದೆ, ಅಂದರೆ ಅರ್ಥಿಂಗ್ ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನೆಗೆಟಿವ್ ಚಾರ್ಜ್ಡ್ ಈಸ್ ರಿಮೂವ್ಡ್. ನೆಗೆಟಿವ್ ಚಾರ್ಜ್ಡ್ ರಿಮೂವ್ಡ್ ಒಳಗಡೆ ಏನಪ್ಪ ಅಂತಂದ್ರೆ ಪರ್ಮನೆಂಟ್ ಚಾರ್ಜಿಂಗ್ ಒಳಗಡೆ ಏನೋ ಸ್ಪಿಯರ್ ಏನಿರ್ತದೆ, ಸ್ಪಿಯರ್ ಒಳಗಡೆ ಲೆಫ್ಟಿಗೆ ಪಾಸಿಟಿವ್ ಚಾರ್ಜು, ರೈಟ್ ಸೈಡ್ ನೆಗೆಟಿವ್ ಚಾರ್ಜು. ಯಾವಾಗ ಎಲೆಕ್ಟ್ರೋ ರಾಡ್ ನೆಗೆಟಿವ್ಲಿ ಚಾರ್ಜ್ಡ್ ಇರ್ತದೆ, ಇದರ ಜೊತೆಗೆ ಚಾರ್ಜ್ ಅಟ್ರಾಕ್ಟ್ ಆಗಿ ಚಾರ್ಜನ್ನು ಪ್ರೊಡ್ಯೂಸ್ ಮಾಡಿದಾಗ ಈ ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ಅರ್ಥಿಂಗ್ ಒಳಗಡೆ ಹೋಗಿಬಿಡ್ತಾವ. ಅಂದ್ರೆ ಸ್ಪಿಯರ್ ಒಳಗಡೆ ಓನ್ಲಿ ಪಾಸಿಟಿವ್ ಪ್ರೋಟಾನ್ಸ್ ಅಷ್ಟೇ ಇರ್ತಾವ. ಹಂಗಾಗಿ ಸ್ಪಿಯರ್ ರಿಮೇನ್ ಪಾಸಿಟಿವ್ಲಿ ಚಾರ್ಜ್ಡ್. ಏನಾಗ್ತಪ್ಪ ಅಂತಂದ್ರೆ ಸ್ಪಿಯರ್ ಒಳಗಡೆ ಓನ್ಲಿ ಪಾಸಿಟಿವ್ ಚಾರ್ಜ್ ಅಷ್ಟೇ ಇರ್ತಾವ. ಇದಕ್ಕೇನಂತಾರಪ್ಪ ಅಂತಂದ್ರೆ ಪರ್ಮಿನೆಂಟ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತಾರೆ. ಥ್ಯಾಂಕ್ ಯು.